ಸೊ ಈಗ ನಮ್ಮೊಂದಿಗೆ ಮತ್ತೊಂದು ವಿಶೇಷ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ ಹೇಳಲಿಕ್ಕೆ ಎಷ್ಟು ಮಾತುಗಳು ಸಹ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಈ ಕಾರ್ಯಾಗಾರ ಆರಂಭಿಸುವಾಗ ಅವರು ಸಿಂಪಲ್ ಆಗಿದ್ರು. ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯರು, ಅವರ ಮಾತುಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಸಾಮಾನ್ಯರಾದರೂ ಕೂಡ ಒಂದು ಕಮಿಟೆಡ್ ಆಗಿ ಅವರ ಕಮಿಟ್ಮೆಂಟ್ ನಿಮ್ಗೆ ಗೊತ್ತಾಗತ್ತೆ. ಈ ಪ್ರಕ್ರಿಯೆಯನ್ನು ಫಾಲೋ ಮಾಡೋದ್ರಲ್ಲಿ ಅವರ ಕಮಿಟ್ಮೆಂಟ್ ಏನಂತೇಳಿ ಗೊತ್ತಾಗ್ತದೆ. ಶಿರ್ಸಿಯ ಮುಕ್ತಾ ಪ್ರಕಾಶ್ ಮೇಡಮ್ ಅವರು ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ಚಾಂಪಿಯನ್ ಆಫ್ ದ ಡೇ ಮುಕ್ತಾ ಮೇಡಮ್. ಎಸ್, ಮುಕ್ತಾ ಮೇಡಮ್ ಎಲ್ಲರೂ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ. ವೆಲ್ಕಮ್ ಟು ಯು ಮುಕ್ತಾ ಮೇಡಮ್. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಎಸ್, ನಮಸ್ತೆ ಗುರುಗಳೇ. ಪರಿವಾರದ ಸದಸ್ಯರೆಲ್ಲರಿಗೂ ಮತ್ತು ಗುರುಗಳಿಗೂ ನನ್ನ ಬ್ರಹ್ಮಾಂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ಅತ್ಯಂತ ಉತ್ತಮವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಆದ್ರೆ ಏನೇನೋ ಮಾಡ್ತಾ ಇದ್ದೆ, ಆದ್ರೆ ಅದನ್ನ ಯಾವ್ದು ಸದ್ಬಳಕೆ ಆಗ್ತಾ ಇರ್ಲಿಲ್ಲ. ಹೇಳೋ ಅಭ್ಯಾಸ ಇದ್ರೂ ಕೂಡ ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಅದೊಂಥರ ಪವಾಡ ಅನ್ನೋ ರೀತಿಯಲ್ಲಿ ಸಹಜವಾಗಿ ನಂಗೆ ಫೇಸ್ಬುಕ್ ಅಲ್ಲಿ ಲಿಂಕ್ ಸಿಕ್ತು. ಯಾವತ್ತಾದ್ರೂ ಒಳ್ಳೆ ಕೆಲ್ಸನ ತಕ್ಕಂತ ಮಾಡ್ಬೇಕು ಅಂತ ನಾನು ಅಲ್ಲಿ ಜಾಯಿನ್ ಆದ ನಂತರ ನನ್ಗೆ ಗುರುಗಳ ದರ್ಶನ ಆಯ್ತು, ಅವ್ರ ಜೊತೆ ಮಾತಾಯ್ತು. ನನ್ಗೆ ತುಂಬಾನೇ ಮಿರಾಕಲ್ ಅನ್ಸ್ಬಿಡ್ತು. ಅಯ್ಯೋ ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಾನು ಏನ್ ಅನ್ಕೊಂಡ್ರು ಸಿಗತ್ತೆ ಇಲ್ಲಿ ಅಂತ ನನ್ಗೆ ಒಂದು ಫಸ್ಟಿಗೆ ಅನ್ಸಿದ್ದು ಬಲವಾದ ನಂಬಿಕೆ ಬಂದ್ಬಿಡ್ತು. ಆಗ ನನ್ಗೆ ಅಲ್ಲಿರುವಂತ ಅಭ್ಯಾಸಗಳು, ಶ್ವಾಸದ ಬಗ್ಗೆ, ಯಾಕಂದ್ರೆ ನಾನು ತುಂಬಾ ಮೋಸ ಹೋಗಿದ್ದೆ. ಅಂದ್ರೆ ನನ್ಗೆ ಸಾಕಷ್ಟು ದುಡ್ಡು ಬಂದಿದೆ, ಸಾಕಷ್ಟು ಅಂದ್ರೆ ಸಾಕಷ್ಟು. ಆದ್ರೆ ಅದನ್ನ ಯಾವ ರೀತಿ ನಾನು ಬಳಸ್ಕೊಳ್ಳೋದು ನನ್ಗೆ ಗೊತ್ತಾಗ್ಲಿಲ್ಲ, ಅದನ್ನ ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ. ಮತ್ತೆ ತುಂಬಾ ಮೋಸನೂ ಆಯ್ತು ನನಗ್ ನಾನೇ ಮಾಡ್ಕೊಂಡೆ. ಅಂದ್ರೆ ಗೊತ್ತಾಗದೇನೆ ನನ್ಗೆ ಈ ಸ್ಪಾಟನ್ನ ನನ್ನನ್ನ ನಾನು ಎಚ್ಚರ ಮಾಡ್ಕೊಂಡಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಫಸ್ಟಿಗೆ ನನ್ಗೆ ಖುಷಿ ಆಗಿದ್ದು ಶ್ವಾಸದಿಂದ. ಆಮೇಲೆ ಕುಂಭಕ ಮಾಡೋದ್ರಿಂದ, ಆ ಕುಂಭಕ ಮಾಡೋದ್ರಿಂದ ದಿನಗಳೆಲ್ಲ ನನ್ನದಾಗ್ತಾ ಹೋಯ್ತು. ವಾಟರ್ ಟೆಕ್ನಿಕ್ ಮಾಡೋದ್ರಿಂದ ಇದೆಲ್ಲ ನಾನು ದಿನಾನು ನನ್ಗೆ ಒಂದು ಎನರ್ಜಿ. ಬೆಳಿಗ್ಗೆ 7ದಿಂದ ಸಾಯಂಕಾಲ ರಾತ್ರಿ ಮಲ್ಕೊಳ್ಳೋ ತನಕ ಮೊದ್ಲೆಲ್ಲ 10:30 11 ಗಂಟೆ, ಒಂದೊಂದ್ಸಲ 12 ಗಂಟೆ ಆದ್ರೂ ಆಗ್ಬಿಡ್ತಿತ್ತು ಮಲ್ಗಲಿಕ್ಕೆ. ಆದ್ರೆ ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಹೇಳ್ತಿದ್ದೆ. ಅದ್ರ ನಿದ್ದೆ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ 9:30ಗೆ ನಂಗೆ ನಿದ್ದೆ ಬಂದ್ಬಿಡುತ್ತೆ. ನಾನು ನಿದ್ದೆ ಮಾಡೇ ಬಿಡ್ತೀನಿ ಅಷ್ಟು. 9:30 10 ಗಂಟೆ ಎಲ್ಲೋ ಅಪರೂಪ. ನಂಗೆ ಏನಾದ್ರು ಮನೆಗೆ ಯಾರಾದ್ರೂ ಬಂದ್ರೆ ನಿದ್ದೆ ಸ್ವಲ್ಪ ಡಿಸ್ಟರ್ಬ್ ಆಗತ್ತೆ ಬಿಟ್ರೆ ನಂಗೆ 9:30 ಅಂತಂದ್ರೆ ನಿದ್ದೆ ಬರ್ತಾ ಇದೆ. ಮತ್ತೆ ಹಾಂಗ್ ಮಾಡೋದ್ರಿಂದ ನನ್ನ ಸಮಯ ಉಳಿಸ್ಲಿಕ್ಕೆ ನನ್ಗೆ ತುಂಬಾ ಇಂಪಾರ್ಟೆಂಟ್. ಅದು ನನ್ಗೆ ತುಂಬಾ ಖುಷಿ ಆಗುತ್ತೆ, ಸಮಯನ ನಾನು ಸೇವ್ ಮಾಡ್ತಾ ಇದ್ದೀನಿ ಅಂತ. ಮೊದಲನೇದಾಗಿ ನನ್ಗೆ ಮಿರಾಕಲ್ ಆಗಿದ್ದು ಅಂತಂದ್ರೆ, ನನ್ ಮಗಳು ನನ್ಗೆ ಅಮ್ಮ ನನ್ಗೆ ಮೊಬೈಲ್ ಬೇಕು ಅಂತ ಅಂದ್ಲು. ಅದಕ್ಕೆ ಒಂದ್ 50,000 ಆಗತ್ತೆ ಅಂತ. ಆವತ್ತು ನನ್ಗೆ ನನ್ ಇದ್ರಲ್ಲಿ 10,000ನೋ 5,000ನೋ ಇರ್ಲಿಲ್ಲ. ನಾನು ಅವಳಿಗೆ ಸಡನ್ ಆಗಿ ಹೇಳಿದಂತ್ರ ಎಲ್ಲಿತ್ತೋ ಏನೋ ಗೊತ್ತಿಲ್ಲ. ಆಯ್ತು ಸರಿ, 1 ವಾರ ಟೈಮ್ ಕೊಡು, ನಾನ್ ಮಾಡ್ಕೊಡ್ತೀನಿ ಅಂತ ಅಂದ್ಲು. ಕೊಡ್ತೀನಿ ಅಂತ ಹೇಳಿ ಅಷ್ಟೊತ್ತಿಗಾಗ್ಲೇ 1 ವಾರದಲ್ಲಿ ನನ್ಗೆ ಆ ಅಮೌಂಟ್ ಬಂತು. ಮತ್ತೆ ನಂದು ಮಾಂಗಲ್ಯ ಎಷ್ಟೋ ವರ್ಷದಿಂದ ನಾನು ಗಿರ್ವಿ ಇಟ್ಟಿದ್ದೆ, ಅದು ಕೂಡ ನನ್ಗೆ ತಗೊಳ್ಲಿಕ್ಕಾಯ್ತು. ನನ್ಗೆ ಒಂಥರ ನನ್ಗೆ ಗೊತ್ತಿಲ್ಲ ನನ್ಗೆ ಎಷ್ಟು ಆಶ್ಚರ್ಯ ಆಯ್ತು ಅಂತಂದ್ರೆ, ದಿನಗಳೆಲ್ಲ ನಂದೇ ಆಗಿದೆ. ಬೆಳಿಗ್ಗೆ ಎದ್ರೆ ಸಾಯಂಕಾಲ ತನಕ ನಂದೆ. ನಾನು ಏನ್ ಎಣಿಸ್ತೀನಿ ಅದೇ ಆಗ್ತಾ ಇದೆ. ಮತ್ತೆ ವಾಟರ್ ಟೆಕ್ನಿಕ್, ಬೆಳಿಗ್ಗೆ ಎದ್ದ ತಕ್ಷಣ ವಾಟರ್ ಟೆಕ್ನಿಕ್ ಮಾಡೋದ್ರಿಂದ ಆ ದಿನಾನ ಯಾವ ರೀತಿ ಮಾಡ್ಕೊಳ್ಬೇಕು, ಹೆಂಗ್ ಮಾಡ್ಬೇಕು, ಮತ್ತೆ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಯಾವ ರೀತಿ ಕುತ್ಕೊಳ್ಬೇಕು, ಇದನ್ನೆಲ್ಲ ನನ್ಗೆ ತುಂಬಾ ಖುಷಿ ಕೊಟ್ಟಿದ್ದಂಥದ್ದು ವಿಚಾರ ಸ್ಟಾರ್ಟಿಂಗ್ ಡೇ 1 ಅಲ್ಲಿ. ಅದಕ್ಕೆ ನಾನು ಅವತ್ತೇ ಅನ್ಕೊಳ್ತಾ ಇದ್ದೆ, ಇದು ಶಾಶ್ವತವಾಗಿ ನನ್ನ ಉಸಿರಿರೋ ತನಕ ನಾನು ಈ ಪರಿವಾರದಲ್ಲಿ ಇರ್ಬೇಕಾ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನನ್ಗೂ ಒಂದು ಅವಕಾಶನ ಮಾಡ್ಕೊಟ್ರು ಗುರುಗಳು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ಪರಿವಾರದಲ್ಲಿ ನಾನು ಇದ್ದೀನಿ ಅಂತಂದ್ರೆ ನನ್ ಏನ್ ಬೇಕಾದ್ರೂ ಎನ್ಸಿದ್ದನ್ನು ನಾನು ತಗೊಳ್ಬಲ್ಲೆ. ನಂದು ಎಷ್ಟೋ ವರ್ಷದಿಂದ ಹೆಚ್ಚು ಕಮ್ಮಿ ಒಂದ್ 15-20 ವರ್ಷನ 20-21 ವರ್ಷ ಆಗಿರ್ಬೋದು ನನ್ನ ಅಕ್ಕಂದಿರ ಜೊತೆ ರಿಲೇಶನ್ ಚೆನ್ನಾಗಿರ್ಲಿಲ್ಲ. ಮದುವೆ ಆದ ಗಳಿಗೆಯಿಂದ ಇರ್ಬೋದು, ಏನೋ ಸಣ್ಣದೊಂದು ಕ್ಲಾಶಸ್ ಇಂದ ಅದು ಸ್ವಲ್ಪ ಅಂತ ಅದು ದೊಡ್ಡ ಪಡಂಭೂತವಾಗಿ ಪರಿಣಮಿಸಿತು. ಎದುರುಗಡೆ ಸಿಕ್ಕಿದ್ರು, ಎಲ್ಲಾದ್ರೂ ಮದ್ವೆ ಫಂಕ್ಷನ್ಗೆ ಹೋದ್ರು ಅವ್ರು ಯಾರೋ ನಾನು ಯಾರು.
ಎದುರುಗಡೆ ಅಕ್ಕಪಕ್ಕ ಕುತ್ಕೊಂಡ್ರುನು ಮಾತಾಡ್ತಾ ಇರ್ಲಿಲ್ಲ, ಸ್ಮೈಲ್ ಮಾಡ್ತಾ ಇರ್ಲಿಲ್ಲ. ನನಗೂ ಒಂದ್ಸಲ ಬೇಸರ ಅನ್ಸೋದು. ಯಾಕಂದ್ರೆ ನನ್ಗೆ ತಾಯಿ ಜನ್ಮ ಕೊಟ್ಟಿದ್ರುನು ನನ್ನ ಅಕ್ಕಂದಿರು ನನ್ನನ್ನು ತುಂಬಾ ಮುದ್ದು ಮಾಡಿದ್ದಾರೆ. ನನ್ಗೆ ಅಮ್ಮ ಎತ್ತಿ ಮುದ್ದಾಡಿಸಿದ, ಯಾಕಂದ್ರೆ 4 ಹೆಣ್ಣು ಮಕ್ಕಳಲ್ಲಿ ನಾನು ಕಿರಿಯವಳು. ನನ್ಗೆ ಅಮ್ಮಂದು ಜವಾಬ್ದಾರಿಯಲ್ಲಿ ಎಲ್ಲ ಅಕ್ಕಂದಿರ ಹತ್ರನೇ ಹೋಗ್ಬಿಡ್ತು ನಂದೆಲ್ಲ ಆರೈಕೆಗಳೆಲ್ಲ. ನನ್ಗೆ ಅಕ್ಕಂದಿರೇ ಮುದ್ದು ಮಾಡಿದ್ದಾರೆ. ನನ್ಗೆ ಅದೇ ನೆನಪಾಗ್ತದೆ. ನನ್ಗೆ ಅಮ್ಮ ಮುದ್ದು ಮಾಡಿದ್ದು ನೆನಪಾಗೋದೇ ಇಲ್ಲ. ಯಾಕಂದ್ರೆ ಅಕ್ಕಂದಿರೇ ನನ್ಗೆ ಅಮ್ಮ ಅಮ್ಮ ಅಂತದನ್ನ ನಾನು ಅವರಿಂದ ದೂರ ಆಗಿದ್ದೀನಲ್ಲ ಅಂತ ಯಾವತ್ತೂ ಒಂದ್ಸಲ ಅವ್ರದ್ದು ತಪ್ಪಿತ್ತು, ನಂದು ತಪ್ಪಿತ್ತು, ಅದ್ ಏನೋ ಗೊತ್ತಿಲ್ಲ. ಅದ್ ಏನೋ ಸಣ್ಣ ಸಣ್ಣ ಸಿಲ್ಲಿ ಮಿಸ್ಟೇಕ್. ಅದು ಈವಾಗ ಒಂದು ವಾರ ಆಯ್ತು, ನಾನು ಹೋದ ಶುಕ್ರವಾರ ಅಲ್ಲಿ ವಾರದಿಂದ ನನ್ ಬಗ್ಗೆ ಮನೇಲಿ ಮಾತಾಡ್ಕೊಳ್ತಾ ಇದ್ದಾರೆ. ನನ್ ಬಗ್ಗೆ ಯಾಕೋ ಅವ್ರು ಕನ್ಸರ್ನ್ ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ಹೇಳ್ತಾರೆ, ನಿನ್ ಬಗ್ಗೆ ನೀ ಒಬ್ಳು ಇಲ್ಲಿಲ್ಲ, ನೀನೊಬ್ಳಿಲ್ಲ, ಬಾ ನೀನು ಅಂತ ಕರೀತಾ ಇದ್ದಾರೆ. ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ ನನ್ಗೆ ಅದ್ ಪಾರನೇ ಇಲ್ಲ. ಅವತ್ತು ನಾವ್ ಅಮ್ಮನ್ ಮನೆಗ್ ಹೋಗಿ ನಾವೆಲ್ಲ ಅಕ್ಕಂದಿರು ಸೇರಿ ಮದ್ವೆಕ್ಕಿಂತ ಮುಂಚೆ ಹೆಂಗೆ ಇದ್ದೀವಲ್ಲ ಆ ತರ ಅಡ್ಗೆ ಮಾಡಿದೀವಿ, ಎಂಜಾಯ್ ಮಾಡಿದೀವಿ, ಸೆಲ್ಫಿ ತೆಕ್ಕೊಂಡಿದೀವಿ. ಮನೇಲಿ ಊಟ ಮಾಡುವಾಗ ಎಷ್ಟು ಖುಷಿ ಇತ್ತು ಅಂತಂದ್ರೆ ಆ ದಿನ ಹೋದ್ ಶುಕ್ರವಾರ ಎಷ್ಟು ಖುಷಿ ಇತ್ತು ಅಂದ್ರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಖುಷಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ನಾನು ತುಂಬಾನೇ ಬದಲಾವಣೆ ಆಗಿದ್ದೀನಿ. ಮತ್ತೆ ಮನ್ಸು ಯಾವತ್ತೂ ಪಾಸಿಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗತ್ತೆ. ಮೊದ್ಲು ಎಷ್ಟು ಸಣ್ಣದು ಹೇಳಿದ್ರೆ ಒಂದು ದಿನ, 2 ದಿನ, 3 ದಿನ, ವಾರಗಟ್ಲೆ ನಾನ್ ದಿನ ಹಾಳ್ ಮಾಡ್ತೀನಿ. ಸುಮ್ಮನೆ ಕುತ್ಕೊಂಡ್ ಬಿಡ್ತಿದ್ದೆ. ಹಿಂಗಾಯ್ತಲ್ಲ ಅದನ್ನ ಬಿಡುದನ್ನ ಬಿಡಿ ಅನ್ನೋದನ್ನ ಕಲ್ತಿದ್ದೀನಿ. ಏನ್ ಆಗ್ಬಾರ್ದು ಅದನ್ನ ಆದಾಗ ಅದನ್ನ ಬಿಟ್ಟು ಮುಂದೆ ಹೆಜ್ಜೆ ಇಡುದನ್ನ ನಾನು ಕಲ್ತಿದ್ದೀನಿ. ತುಂಬಾ ಖುಷಿ ಇದೆ. ಈ ಒಂದು ಪರಿವಾರದ ಜೊತೆಗೆ ನಾನು ಇದ್ದೀನಿ ಅನ್ನೋದು ನನ್ಗೆ ತುಂಬಾ ಹೆಮ್ಮೆ ಆಗಿದೆ. ಮತ್ತೆ ಈಗ ಹೊಸದು ಕಲಿತಾ ಇದ್ದೀನಿ. ಇದನ್ನ ಹೊಸದು ನನ್ಗೆ ಈ ಮೊಬೈಲ್ ಆಪರೇಟ್ ಮಾಡೋದು ಅಷ್ಟೆಲ್ಲ ನಾನು ಇಲ್ಲ. ನನ್ಗೆ ಮೊದ್ಲಿಗೆಲ್ಲ ನಾ ಹೇಳ್ತೇನೆ, ನಮ್ಗೊಂದ್ ಸಣ್ಣ ಮೊಬೈಲ್ ಇದೆ, ಮಾತಾಡ್ಲಿಕ್ಕೆ ಅಷ್ಟೇ ಅಲ್ಲ ಅಂತ ಅನ್ಕೊಂತಾ ಇದ್ದವಳು. ಇವಾಗ ಇಂಥದೆಲ್ಲ ಮೊಬೈಲ್ ತಕೊಳ್ಳೋದು, ಹೀಗೆಲ್ಲ ಮಾಡುದನ್ನೆಲ್ಲ ಕಲಿತಾ ಇದ್ದೀನಿ. ಮತ್ತೆ ಇನ್ನೊಂದಂತಂದ್ರೆ ನಂದು ಇದು ಏನು ನನ್ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ಬಿಟ್ಟಿತ್ತು. ಇದು ನಾನು ತಪ್ಪಿ ಪಾಸ್ವರ್ಡ್ ಹೊಡೆದಿ ಇದು ಲಾಕ್ ಆಗ್ಬಿಟ್ಟಿತ್ತು. ಅದನ್ನ ನಾನೇ ಸರಿ ಮಾಡ್ಕೊಂಡೆ. ಇದು ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನಾನು ಡಿಪೆಂಡ್ ಆಗ್ತಾ ಇದ್ದೆ, ಈಗ ಇಂಡಿಪೆಂಡೆಂಟ್ ಆಗ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗತ್ತೆ. ಇಂಥ ಒಂದು ಪರಿವಾರದಲ್ಲಿ ನನ್ನನ್ನ ಸೇರಿಸ್ಕೊಂಡಂತ ಗುರುಗಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇಯ. ನನ್ಗೆ ತುಂಬಾ ಹೋಪ್ ಇದೆ. ನಾನು ಅನ್ಕೊಂಡಿದ್ದನ್ನ ನಾನು ಬೇಗ ರೀಚ್ ಆಗ್ತೀನಿ ಅಂತ. ಯಾಕಂದ್ರೆ ಮುಂದೆ ಮೇಡಮ್, ನಿಮ್ಮ ಚಾಟ್ ಜಿಪಿಟಿ ಮತ್ತು ಎ ಅನುಭವ, ಚಾಟ್ ಜಿಪಿಟಿ ಮತ್ತು ಎ ಕೂಡ ಕಲಿತಾ ಇದ್ದೀರಿ ತಾವು? ಹೌದು. ಇದು ಮತ್ತೊಂದು ನೋಡಿ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ, ನಾನು ನನ್ನ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ಗೆ ಆ ಕಂಪನಿ ಬಗ್ಗೆ ಡಿಟೇಲ್ ಅರ್ಥ ಸ್ಟಡಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಮತ್ತೆ ಸಡನ್ ಆಗಿ ನನ್ಗೆ ಏನೋ ಒಂದು ಪ್ರಾಡಕ್ಟ್ ಬೇಕು ಅಂದಾಗ ಚಾಟ್ ಜಿಪಿಟಿ ಕೇಳಿದಾಗ ಪಟ ಅಂತ ಅದು ಕೊಟ್ಟಿ ಅದು ಅವಾಗ ಏನಾಗುತ್ತೆ, ನನ್ಗೆ ಎಲ್ಲೋ ನೋಟ್ಸ್ ಎಲ್ಲೆಲ್ಲೋ ಬರ್ಕೊಂಡಿರ್ತೀನಿ, ನನ್ಗೆ ಅದು ಗೊತ್ತೇ ಆಗೋದಿಲ್ಲ. ಈ ಚಾಟ್ ಜಿಪಿಟಿ ಕೇಳಿದಾಗ ಅಷ್ಟು ನನ್ಗೆ ಎಟ್ ಎ ಮೂಮೆಂಟ್ ಸೆಕೆಂಡ್ ಅಷ್ಟು ನನ್ಗೆ ತಂದು ಕೊಟ್ಬಿಟ್ಟಿದೆ. ಇದು ನನ್ಗೆ ಒಂಥರ ಎಂತ ಹೇಳ್ಬೇಕು, ಮರುಭೂಮಿಯಲ್ಲಿ ಓಯಸಿಕ್ ಸಿಕ್ಕಿದಾಗ ಎಷ್ಟು ಖುಷಿ ಆಗತ್ತೆ, ಅಷ್ಟು ಖುಷಿಯಾಗಿದೆ. ನನ್ಗೆ ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈಗ ನನ್ಗೆ ಅಂತ ಒಂದು ಟೆಕ್ನಾಲಜಿ ನನ್ನ ಪಾಕೆಟ್ ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ನಾವೆಲ್ಲರೂ ನಿಮ್ಮ ಖುಷಿ ಮತ್ತು ಸಂತೋಷವನ್ನು ಫೀಲ್ ಮಾಡ್ತಾ ಇದ್ದೇವೆ. ಏನ್ ಅಗತ್ಯ ಇದೆ ಮುಕ್ತಾ ಮೇಡಮ್ ಅವರಿಗೆ ತಮ್ಮ ಮ್ಯಾನಿಫೆಸ್ಟೇಷನ್ ಮಾಡಿದ್ದನ್ನು ಬಂದು ಹಂಚಿಕೊಳ್ಳಿಕ್ಕೆ? ಅವರು ಅವರ ಮಗಳಿಗೆ ಮೊಬೈಲ್ ಅನ್ನು ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಸಂತೋಷ. ಅವರ ತಾಯಿಗಿಂತ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ನೋಡಿಕೊಂಡಂತಹ ಸಹೋದರರೊಂದಿಗೆ ಸಂಬಂಧ ಇತ್ತು, ಅದನ್ನು ಉತ್ತಮ ಮಾಡಿಕೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಅವರ ಉದ್ಯೋಗದಲ್ಲಿ ಸ್ಟೇಜ್ ಅಲ್ಲಿ ಬರುವೊಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಬ್ಯಾಂಕ್ ಪಾಸ್ವರ್ಡ್ ಹೋಗಿತ್ತು, ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಚಾಟ್ ಜಿಪಿಟಿ ಕೂಡ ಬಳಸ್ತಾ ಇದ್ದಾರೆ. ಅದಕ್ಕಿಂತ ಬಹುಮುಖ್ಯವಾದ ವಿಚಾರ ಹೇಳ್ತೇನೆ ಮುಕ್ತಾ ಮೇಡಮ್, ನಿಮ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಎಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಮುಕ್ತಾ ಮೇಡಮ್ ಅಂತ ಹೇಳ್ಬೇಕು. ಯಾರು ಕೂಡ ತಾಳಿ ಅಡವಿಟ್ಟ ವಿಚಾರವನ್ನು ಮುಕ್ತವಾದ ಸ್ಟೇಜ್ ಅಲ್ಲಿ ಹಂಚಿಕೊಳ್ಳೋದಿಲ್ಲ. ತಾವದನ್ನು ಮುಕ್ತವಾಗಿ ನಿಮ್ಮ ಹೆಸರಿಗೆ ಮುಕ್ತ ಅಂತ ಹೇಳುವ ಹಾಗೆ ಮುಕ್ತವಾಗಿ ಹಂಚಿಕೊಂಡು ಇತರರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದೀರಿ. ಒಂದು ಪ್ರಕ್ರಿಯೆಯನ್ನು ನಾನು ಅನುಸರಿಸಿದೆ ಅಂತ ಆದ್ರೆ ನಾನು ಕೂಡ ಜೀವನದಲ್ಲಿ ಮುಂದುವರಿಬಹುದು ಅಂತ ಹೇಳುವುದಕ್ಕೆ ಒಂದು ಜ್ವಲಂತ ನಿದರ್ಶನವಾಗಿರುವಂತಹ ಮುಕ್ತಾ ಮೇಡಮ್ ಅವರಿಗೆ ಗ್ರೂಪ್ ಅಲ್ಲಿ ದಯವಿಟ್ಟು ನಮ್ಮ ಡೈಮಂಡ್ ಮೆಂಬರ್ಸ್ ಗ್ರೂಪ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಮುಕ್ತಾ ಮೇಡಮ್ ನೋಡ್ತಾರೆ. ಈಗ ಚಾಟ್ ಅಲ್ಲಿ ಯಾರ್ಯಾರು ಅಭಿನಂದಿಸಿದ್ದಾರೆ ಅಂತ ಹೇಳಿ ಅವ್ರು ನೋಡಕ್ಕಾಗಲ್ಲ. ಈಗ ಸೆಷನ್ ಮುಗ್ದ ಕೂಡಲೇ ಏನಾಗತ್ತೆ ಅಂತ ಹೇಳಿದ್ರೆ ಚಾಟ್ ಮುಗಿಯತ್ತೆ. ದಯವಿಟ್ಟು ಗ್ರೂಪ್ ಅಲ್ಲಿ ಹಂಚ್ಕೊಳ್ಳಿ. ಮುಕ್ತಾ ಮೇಡಮ್ ಎಲ್ಲರೂ ಅನುಭವಿಸಿದ ಕಂಗ್ರ್ಯಾಚುಲೇಷನ್ ಹೇಳಿದನ್ನು ಅವರು ನೋಡ್ತಾರೆ.